ಮಾತನಾಡೋದಕ್ಕೆ ಚೀನಾರಾಮು ಅವರು ಬಿಜೆಪಿ ಮುಖಂಡರು ಫೋನ್ಗೆ ಕನೆಕ್ಟ್ ಆಗ್ತಿದ್ದಾರೆ. ಎಸ್, ನಮಸ್ತೆ ಸರ್. ನಮಸ್ತೆ. ಸರ್, ಗ್ಯಾರಂಟಿ ಸರ್ಕಾರದ ಏನು ಆಡಳಿತ ವಿರೋಧಿ ಅಲೆ ಹೇಳ್ತಾ ಇದೆ ಅಂತ ಸರ್ಕಾರದಲ್ಲಿ ಏನು ರಾಜ್ಯದಲ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಗ್ಯಾರಂಟಿ ಅಂತ ಪ್ರಾರಂಭ ಮಾಡಿ ನಾಟಕ ಆಡಿದ್ದೆ ಒಂದು ರಾಜ್ಯದ ದುರಂತ. ಈ ಗ್ಯಾರಂಟಿಗಳಂತ ಹೇಳಿ ಗೃಹಲಕ್ಷ್ಮಿಗೆ ಗ್ಯಾರಂಟಿ ಕೊಡ್ತೀನಿ, ಗೃಹಜ್ಯೋತಿ ಗ್ಯಾರಂಟಿ ಕೊಡ್ತೀವಿ, ಎಲ್ಲಾರ ವಿಚಾರಗಳನ್ನ ಹೇಳ್ದಂತ ಪುಣ್ಯಾತ್ಮರು ಇವತ್ತು ಅವ್ರ ಪರಿಸ್ಥಿತಿಗಳು ಏನಾಗಿದೆ ಅಂದ್ರೆ ಎರಡು ವರ್ಷ ಅಂತ ಅನ್ಕೊಂಡು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇವತ್ತು ಕಿತ್ತಾಡೋ ಸ್ಥಿತಿಗೆ ತಲುಪಿದ್ದಾರೆ. ಕಿತ್ತಾಡ್ಕೊಂಡು ಓಪನ್ ಆಗಿ ಎಲ್ರಿಗೂ ಹೇಳ್ತಾರೆ, ನಾವು ಗ್ಯಾರಂಟಿ ಸರ್ಕಾರ ಕೊಡಕ್ ಹೋಗಿ ಇವತ್ತೆಲ್ಲೋ ಒಂದ್ ಕಡೆ ನಾನು ತಪ್ಪು ಮಾಡ್ಬಿಟ್ವಿ, ಸರ್ಕಾರದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನನಗೆ ಇಲ್ಲ, ನಾನು ಏನೇ ಆಗ್ಲಿ ಗ್ಯಾರಂಟಿ ಕೊಡ್ತೀನಿ ಅಂತ ಆತ ಹೇಳ್ತಾನೆ. ಕಾರಣ ಏನಂದ್ರೆ ನೆಕ್ಸ್ಟ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆದ್ರೆ ಆತನ ತಲೆ ಮೇಲೆ ಒಂದ್ ಭಾರ ಹಾಕ್ಬೇಕು ಅನ್ನೋದು ಅವ್ರ ಆಸೆ. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಕೊಡೋಕೆ ಈ ಸೂತ್ರಮ್ ಒಪ್ಪಿಗೆ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಯಾವ್ದೇ ಕಾರಣಕ್ಕೂ ನಂದು ಒಂದು ಕಣ್ಣೋದ್ರೂ ಪರವಾಗಿಲ್ಲ, ಆ ಡಿ.ಕೆ. ಶಿವಕುಮಾರ್ಗೆ ಎರಡು ಕಣ್ಣು ಹೋಗ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಇರಂತ ಮನುಷ್ಯ. ಯಾಕಂದ್ರೆ ಆತ ಪಕ್ಷ ಕಟ್ಲಿಲ್ಲ, ಪಕ್ಷಕ್ಕಾಗಿ ಏನು ಕೆಲಸ ಮಾಡ್ಲಿಲ್ಲ, ರಾಜ್ಯದ ವಿಚಾರಗಳ ಕಡೆ ಆತನ ಕಾಂಗ್ರೆಸ್ ಅನ್ನ ಬಹಳ ಹಿಗ್ಗಾಮುಗ್ಗ ಟೀಕೆ ಮಾಡ್ತಾ ಇದ್ದವನು, ಇಂದಿರಾ ಗಾಂಧಿನೇ ಟೀಕೆ ಮಾಡ್ತಾ ಇದ್ದಂತವನು, ರಾಜೀವ್ ಗಾಂಧಿನೇ ಟೀಕೆ ಮಾಡ್ತಾ ಇದ್ದನು. ಆತನ ಪೂರ್ತಿ ಮೈಯೆಲ್ಲ ಇರ್ತಕ್ಕಂಥ ರಕ್ತದ ಅಣುಗಳು ಕಾಂಗ್ರೆಸ್ ನ ವಿರೋಧ ಮಾಡ್ತಾ ಇದ್ದಂತವ್ನು. ಕಾಂಗ್ರೆಸ್ ನ ವಿರೋಧ ಮಾಡ್ತಾ ಇದ್ದವನು. ಈ ಕಾಂಗ್ರೆಸ್ಸಿನ ಕಟ್ಟಾಳುಗಳು ಪಾಪ ಕಷ್ಟಪಟ್ಟು ಹುತ್ತ ಕಟ್ಟಿದ್ರು, ಹುತ್ತದಲ್ಲಿ ಬಂದು ಸಿದ್ದರಾಮಯ್ಯ ಸೇರ್ಕೊಂಡ್ಬಿಟ್ರು. ಇವತ್ತು ನಾನು ಅಹಿಂದ ನಾಯಕ ಅಂತ ಹೇಳ್ತಾರೆ. ಅಹಿಂದ ನಾಯಕ ಅಂತ ಹೇಳ್ತಕ್ಕಂತ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಅಹಿಂದ ನಾಯಕನಾಗಿ ಉಳಿಲಿಲ್ಲ, ಅಹಿಂದ ಹೆಸರಿನಲ್ಲಿ ನಾಟಕ ಆಡೋ ನಾಯಕ ಆಗ್ಬಿಟ್ಟ. ಈ ದೃಷ್ಟಿನಲ್ಲಿ ಸಮಾಜದ ಬದುಕುಗಳನ್ನ ಸರಿ ಮಾಡೋಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮಾಡ್ಲಿಲ್ಲ. ಆತನ ನಂಬ್ಕೊಂಡಿದ್ದಂತ ದಲಿತ ಅಖಂಡ ನಾಯಕರುಗಳೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯದಿಂದ ಉದ್ಧಾರ ಆಗ್ತೀವಿ ಅಂತ ಮಾತಾಡಿದ್ರು. ಮೀಸಲಾತಿ ವರ್ಗೀಕರಣ ಮಾಡ್ತೀನಿ ಅಂತ ಹೇಳಿ ಅಲ್ಲಿನೂ ಧಮಕಿ ಕೊಟ್ಟು ಇವತ್ತು ಮೀಸಲಾತಿ ವರ್ಗೀಕರಣ ಆಗ್ಲಿಲ್ಲ. 35 ವರ್ಷದಿಂದ ಪಾಪ ಹಲವಾರು ಸಂಘಟನೆಗಳು, ಹಲವಾರು ನಾಯಕರುಗಳು ಮೀಸಲಾತಿ ವರ್ಗೀಕರಣ ಆಗ್ಲಿ ಅಂತ ಬಹಳ ಹೋರಾಟಗಳನ್ನ ಮಾಡಿದ್ರು. ಅದಕ್ಕೊಂದು ನಾಟಕ, ಸದಾಶಿವ ಆಯೋಗದ ಒಂದು ನಾಟಕ, ಅದಾದ್ಮೇಲೆ ನಾಗಮೋಹನ್ ದಾಸನ ಒಂದು ನಾಟಕ. ಆ ನಾಟಕಗಳನ್ನ ಮಾಡ್ಕೊಂಡು ಈ ರಾಜ್ಯನ ಅಧೋಗತಿಗೆ ತಂದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರದ ಮೂಲ ನಿವಾಸಿಗಳು ಪಾಪ ಎಲ್ಲೋ ನಾಪತ್ತೆ ಆಗಿದ್ದಾರೆ. ಈ ಹೊರಗಡೆಯಿಂದ ಬಂದಂತ ಹಲವಾರು ನಾಯಕರುಗಳು ಅಂದ್ರೆ ಜೆಡಿಎಸ್ ಇಂದ ಬಂದಂತವ್ರು, ಬೇರೆ ಬೇರೆ ಪಕ್ಷಗಳಿಂದ ಬಂದಂತ ಅಹಿಂದ ಹೆಸರು ಹೇಳ್ಕೊಂಡು ಬಂದಂತ ನಾಯಕರುಗಳು ಇವತ್ತು ರಾಜ್ಯದ ಜನರ ರಕ್ತ ಹೀರ್ತಾ ಇದ್ದಾರೆ. ರಕ್ತ ಹೀರ್ತಾರಿಂದ ಅಡಪಾಯಿ ಮತದಾರ ನಮ್ಗೆ 5 ಗ್ಯಾರಂಟಿ ಕೊಡ್ತಾ ಇದಾರಪ್ಪ, ನಾವು ಓಟ್ ಹಾಕ್ಬಿಡ್ಬೇಕು ಅಂತ ಹೇಳಿ ಹೆಣ್ಮಕ್ಳು ಬಹಳ ಆಸೆ ಪಟ್ಬಿಟ್ರು. ಆಮೇಲೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂದಾಗ ಅದನ್ನು ಬಹಳ ಸಂತೋಷ ಪಟ್ಬಿಟ್ರು. ಏನ್ ಮನೇಲಿ ಗಂಡಂದರಿಗೆ ಸೇವೆ ಮಾಡೋದ್ ಬಿಟ್ಟು ನೇರವಾಗಿ ದೇವಸ್ಥಾನಗಳು ಅಂತ ಸುತ್ತಕ್ ಶುರು ಮಾಡ್ಬಿಟ್ರು. ಇದೆಲ್ಲ ಆಗಿ ಇವತ್ತು ಬಹಳ ಅಧೋಗತಿಗೆ ಬಂದಿದೆ. ಮತ್ತೆ ವಿದ್ಯುತ್ ದರ ಏರಿಕೆ ಮಾಡ್ಬೇಕು ಅಂತ ಒಂದ್ ಕಡೆ ಮಾತಾಡ್ತಾ ಇದಾರೆ, ಇನ್ನೊಂದ್ ಕಡೆ ಪೆಟ್ರೋಲ್ ದರನ ಹೆಚ್ಚಿಸ್ಬೇಕು ಅಂತ ಮಾತಾಡ್ತಾ ಇದಾರೆ. ಇವೆಲ್ಲವನ್ನು ನೋಡಿದ್ರೆ ಆಡಳಿತದಲ್ಲಿ ಬಹಳಷ್ಟು ಅಸಾಧ್ಯವಾದಂತ ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಯುವಕರಿಗೂ ಕೂಡ ಮೊನ್ನೆ ಪ್ರೊಟೆಸ್ಟ್ ನಡೀತು ಸರ್ ಧಾರವಾಡದಲ್ಲಿ. ಯುವಕರಿಗೂ ಉದ್ಯೋಗನೇ ಇಲ್ಲ. ಅಲ್ಲ, ಇವರು ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತೀನಿ ಅಂತ ಹೇಳಿದ್ದು ಒಂದು ದೊಡ್ಡ ನಾಟಕ. ಏನು ಈ 1 ವರ್ಷ 2 ವರ್ಷ 3 ವರ್ಷ ಗ್ಯಾಪ್ ಅಲ್ಲಿ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಪೆನ್ಷನ್ ಕೊಡ್ತೀವಿ ಅಂತ, ಅದನ್ನ ಮೀರಿ ಹೋಗಿದ್ರಲ್ಲ. 3 ವರ್ಷ 5 ವರ್ಷ 10 ವರ್ಷ 15 ವರ್ಷದಿಂದ ಉದ್ಯೋಗ ಇಲ್ಲದೆ ವನವಾಸ ಮಾಡ್ತಾ ಇದಾರಲ್ಲ ಬಡಪಾಯಿ ಯುವಕರು, ನಿರುದ್ಯೋಗಿಗಳು, ವಿದ್ಯಾವಂತರು. ಅವ್ರ ಪರಿಸ್ಥಿತಿ ಏನು, ಏಜ್ ಬಾರ್ ಆಗ್ತಾ ಇದೆ. ಅವ್ರ ಜೀವನ ಪೂರ್ತಿ ಓದಿ, ಮಕ್ಕಳು ಓದ್ಲಿ ಅಂತ ಹೇಳಿ ತಂದೆ ತಾಯಿ ಕೂಲಿ ಮಾಡಿ ಜೀತ ಮಾಡಿ ಕಷ್ಟಪಟ್ಟು ಓದಿದವರು ಅವ್ರಿಗೆ ಉದ್ಯೋಗಗಳೇ ಸಿಗ್ಲಿಲ್ಲ ಅಂದ್ರೆ ಅವ್ರು ಓದಿ ಏನು ಪ್ರಯೋಜನ ಆಯ್ತು? ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಒಂದು ನಾಟಕಗಳಾಡ್ದಂತ ಈ ಕಾಂಗ್ರೆಸ್ಸಿನ ನಕಲಿ ಆಟಗಳು ಈ ಜನರಿಗೆ ಒಂದ್ ರೀತಿಯ ಬಹಳ ದೊಡ್ಡ ತೊಂದರೆ ಕೊಟ್ಟಿದಾವೆ. ಹೀಗಾಗಿ ಈ ಸರ್ಕಾರಕ್ಕೆ ಆಯ್ತು ಇಲ್ಲ, ನಾವ್ ಆಯ್ತಿಲ್ಲ ಅಂತ ನಾವು ಬಿಜೆಪಿಯಿಂದ ಮಾತಾಡಿದ್ರೆ ಅದು ತಪ್ಪಾಗ್ತದೆ. ಆಯ್ತು 5 ವರ್ಷ ಇರ್ಲಿ, ಇವರ ರಾಜ್ಯದ ಒಂದು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಜನ ನೋಡ್ತಾ ಇದಾರೆ. ಇವ್ರ ಅಭಿವೃದ್ಧಿಕ್ಕಿಂತ ಇವ್ರು ಖಾಸಗಿ ಅಭಿವೃದ್ಧಿ ಮಾಡ್ಕೊತಾ ಇದಾರೆ. ಸಿದ್ದರಾಮಯ್ಯನ ಒಂದ್ ಕಡೆ ಕಳಿಸ್ತಾನೆ ಫಾರಿನ್ ಹೋಗ್ರೋ ನೀವೆಲ್ಲಾನು,
ಅಲ್ಲಿ ಏನಾದ್ರು ಮಾಡಿ ತಂತ್ರಗಾರಿಕೆ ಮಾಡಿ ನಾನು ಉಳಿಸ್ಕೊಳ್ಳೋ ತರ ಮಾಡ್ರೆ ಅಂತ ಒಂದ್ ಕಡೆ ಹೇಳ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅಷ್ಟು ದೂರ ಹೋಗೋದ್ ಬೇಡ, ನೀವು ಡೆಲ್ಲಿಗೆ ಹೋಗಿ ಬನ್ನಿ, ಇಲ್ಲೇ ಪಾರ್ಟಿಗಳು ಮಾಡಿ, ಬರ್ತ್ಡೇ ಹೆಸರಿನಲ್ಲಿ ಇನ್ನೊಂದು ಹೆಸರಲ್ಲಿ ಪಾರ್ಟಿ ಮಾಡಿ ಅಂತ ಇವ್ರದೊಂದು ಗುಂಪು ಕಟ್ಕೊಂಡು ಓಡಾಡ್ತಾ ಇದಾರೆ. ರಾಜ್ಯದ ಅಭಿವೃದ್ಧಿ ಎಲ್ಲ ಆಗ್ತದೆ ಇಂಥ ಪರಿಸ್ಥಿತಿಗಳಲ್ಲಿ? ಈ ಪರಿಸ್ಥಿತಿಗಳೆಲ್ಲ ಈ ಅಭಿವೃದ್ಧಿಗಳಾಗಲ್ಲ. ಇವರಿಬ್ಬರು ಮಧ್ಯೆ ಇನ್ನೊಂದು ದಲಿತ ಮುಖ್ಯಮಂತ್ರಿ ಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ನಮ್ಮ ಪರಮೇಶ್ವರ್ ಅವರು ಬಹಳ ಸೀನಿಯರ್ ಇದ್ದಾರೆ. 2 ಸಾರಿ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ದಲಿತ ಮುಖ್ಯಮಂತ್ರಿ ಅಂದ್ರೆ ಇಲ್ಲ ರೀ, ಕಾಲಿಲ್ಲ ಸೀಟು, ಸಿದ್ದರಾಮಯ್ಯ ಇದ್ದಾರೆ, ನೋಡೋಣ ಅಕಸ್ಮಾತ್ ಅಂತ ಒಂದು ಅಡ್ಗೋಡೆ ಮೇಲೆ ದೀಪ ಹಾಕಿ ಮಾತಾಡ್ತಾರೆ. ನಾನ್ ಕೇಳೋದು, ಸಿದ್ದರಾಮಯ್ಯನವ್ರಿಗಿಂತ ಬಸವಲಿಂಗಪ್ಪ ಅಂತ ಒಬ್ರಿದ್ರು ರಾಜ್ಯದಲ್ಲಿ, ವಿಪಕ್ಷ ನಾಯಕರು. ಬಸವಲಿಂಗಪ್ಪ ಒಬ್ಬ ದಲಿತ ನಾಯಕರು ಅನ್ಸ್ಕೊಳ್ಳೋದಕ್ಕಿಂತನೂ ಸಾಮೂಹಿಕ ನಾಯಕರಾಗಿದ್ರು. ಅವ್ರಿಗೆ ಯಾರಾದ್ರೂ ಬಂದು ಏನ್ ಸರ್ ಈ ಸರ್ ಯಾರು ಮುಖ್ಯಮಂತ್ರಿ ಮಾಡ್ಬೇಕಂತ ಬೆಂಬಲ ಕೊಡ್ತಿರಂದ್ರೆ, ಯಾರಿಗೋ ಯಾಕ್ರಿ ಹೇಳಿ, ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ದಮ್ಮು ತೋರ್ಸಿದ್ರು. ಈಗಿರ್ತಕ್ಕಂತ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರ್ತಕ್ಕಂತ ಪರಮೇಶ್ವರ್ಗಾಗ್ಲಿ, ಮಹದೇವಪ್ಪನ್ಗಾಗ್ಲಿ, ಕೆ ಎಚ್ ಮುನಿಯಪ್ಪನ್ಗಾಗ್ಲಿ, ನಾನ್ ಮುಖ್ಯಮಂತ್ರಿ ಆಗ್ಬೇಕ್ರಿ, ಈ ಸಮಾಜ ಸ್ವತಂತ್ರ ಬಂದಾಗಿಂದ ಓಟ್ ಹಾಕಿದೀವಿ, ನಾನ್ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ದಲಿತರಾಗಿಲ್ಲ, ನಾನು ಮುಖ್ಯಮಂತ್ರಿ ಅಂತ ಹೇಳೋ ಅಧಿಕಾರಕ್ಕೆ ಆದ್ರೂ ಬೇಡವಾ? ಅಷ್ಟು ನರಸತ್ತ ದಲಿತ ಮುಖಂಡರುಗಳ ಇವರು. ಕಾಂಗ್ರೆಸ್ ಬೆನ್ನೆಲುಬೇ ದಲಿತರು. ಆ ದಲಿತರ ಹೇಳ್ಕೊಂಡು ಗೆದ್ದು ಬರೋಂತ ಪಕ್ಷಗಳು ಎಲ್ಲೋ ಒಂದ್ ಕಡೆ ಮೋಸದ ಆಟದಲ್ಲಿ ತೊಡಗಿಸ್ಕೊಂಡ್ಬಿಡೋರ. ಅದನ್ನ ಯಾಮಾರಿ ಬಾಬಾ ಸಾಹೇಬ್ರೆ ಹೇಳಿದ್ರು ಆ ಕಾಲಕ್ಕೆ, ಕಾಂಗ್ರೆಸ್ ಉರಿಯುವ ಮನೆ, ಆ ಮನೆಯಲ್ಲಿ ಇರ್ಬೇಡಿ ನೀವು, ಕಾಂಗ್ರೆಸ್ ಮೋಸ ಮಾಡ್ತದೆ, ಆ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಭವಿಷ್ಯ ಇಲ್ಲ, ನಿಮ್ಮದೇ ಆದಂತ ರಾಜಕೀಯ ಪಕ್ಷದಲ್ಲಿ ನೀವು ತೊಡಸ್ಕೊಳ್ಳಿ. ರಾಜಕೀಯ ಅನ್ನೋದು ಒಂದು ಅಸ್ತ್ರ ಇದ್ದಾಗೆ, ಅಸ್ತ್ರನ ಬಳಸ್ಕೊಂಡು ಈ ಕಟ್ಟ ಕಡೆಯ ಸಮಾಜ, ಶೋಷಿತ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು, ಆ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತಕ್ಕಂತ ಮಾತನ್ನ ಆ ಕಾಲದಲ್ಲೇ ಬಾಬಾ ಸಾಹೇಬ್ರು ಸ್ವತಂತ್ರ ಬಂದು ವಸ್ತುರಲ್ಲಿ ಹೇಳ್ದಂತವ್ರು. ಹೌದು ಸರ್. ಆಮೇಲೆ ನಾವು ನೋಡಿದಾಗೆ ಗ್ಯಾರಂಟಿಯನ್ನ ಯೋಜನೆಯನ್ನ ಇವರೇನು ಅನುಷ್ಠಾನ ಮಾಡೋದಕ್ಕೆ SC/ST ಗೆ ಮೀಸಲಾದಂತಹ ಹಣವನ್ನು ಉಪಯೋಗಿಸಿಕೊಂಡ್ರ ಆರೋಪನ ನೀವೇ ಕೇಳಿದ್ರೆ ಒಳ್ಳೇದಾಯ್ತು. ಇವತ್ತು SCP ಸ್ಕೀಮ್ ಅಂದ್ರೆ, PSP ಸ್ಕೀಮ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮಗ್ ಕೊಟ್ಟಿರ್ತಕ್ಕಂಥ ಅಮೃತ ಅದು. ನಿಜ ನಿಜ. ಆ ಅಮೃತನ ಇವರು ಗ್ಯಾರಂಟಿಗಳಿಗೆ ಹಾಕೊಂಡು ಬಳಸ್ಕೊತಾ ಇದಾರೆ. ಯಾವತ್ ಬಾಬಾ ಸಾಹೇಬ್ರ ಉದ್ದೇಶ ಏನು, SCಗಳು ಸ್ವಲ್ಪ ಮೇಲೆ ಬರ್ಬೇಕಾದ್ರೆ ವಿಶೇಷ ಘಟಕ ಯೋಜನೆಗಳ ಮುಖಾಂತರ ಸರ್ಕಾರದ ಯೋಜನೆ ಎಷ್ಟಿರುತ್ತೋ, ಯೋಜನಾ ಗಾತ್ರ ಎಷ್ಟಿರುತ್ತೋ ಅದರಲ್ಲಿ ಇಷ್ಟು % ಅಂತ ಕೊಡ್ಬೇಕು ಅಂತ 42,000 ಕೋಟಿ ಇಟ್ಟಿದ್ದಾರೆ ಈ ವರ್ಷದ ಬಜೆಟ್ ಅಲ್ಲಿ. ಏನಾಯ್ತದು? ಎಲ್ಲ ಫ್ರೀ ಗ್ಯಾರಂಟಿಗೆ ಹಾಕಿರ್ತಾರೆ. ಯಾರಾದ್ರೂ ಹೋಗಿ ಏನ್ ಸರ್ ಇದೆಲ್ಲ ನೀವು ಬಸ್ಗಳಿಗೆ ಎಲ್ಲದಕ್ಕೂ ಫ್ರೀ ಗ್ಯಾರಂಟಿಗೆ ಬಳಸ್ಕೊತಾ ಇದೀರ ಅಂದ್ರೆ, ನಿಮ್ಮವ್ರು ಓಡಾಡಲ್ರಿ ಬಸ್ಸಲ್ಲಿ ಅಂತಾರೆ ಈಗಿನ ಮಂತ್ರಿಗಳು. ನಿಮ್ ಬಸ್ಸಲ್ಲಿ ಓಡಾಡೋದಕ್ಕೆ ನೀವು ಜನರಲ್ ಫಂಡ್ ಅಲ್ಲಿ ಬಳಸ್ಕೊಳ್ಳಿ. SCP ಕಾಲೋನಿಗಳು, SCP ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಕಾಲೋನಿಗಳು ಇಲ್ಲಿದಾವೆ. ಶೆಡ್ಯೂಲ್ ಕಾಸ್ಟ್ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವರು ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಸ್ಬೇಕಾದ ಹಣನ ನೀವ್ಯಾಕೆ ಅದಕ್ಕೆ ಬಳಸ್ತಾ ಇದ್ರಿ? ಇದೆಂತ ಮೋಸದಾಟ ನಿಮ್ದು? ಇದನ್ನ ಗಮನದಲ್ಲಿ ಇಲ್ದೇ ಇರ್ತಕ್ಕಂಥ ನಮ್ ದಲಿತ ಸಂಘಟನೆಗಳು, ಈ ದಲಿತ ಸಂಘಟನೆಗಳು ಏನಾಗ್ಯಾವ ಅಂದ್ರೆ ಅವ್ರ ಹತ್ರ ಹೋಗೋದು, ಸರ್ ಒಂದ್ ಯಾವ್ದೋ ಒಂದು ಟ್ರಾನ್ಸ್ಫರ್ ಇದೆ ಸರ್, ಅದ್ಯಾವ್ದು ಕ್ಲಾಸ್ 4ದು, ಇವ್ರು ಕ್ಲಾಸ್ 1 ಟ್ರಾನ್ಸ್ಫರ್ ಮಾಡಿಸೋ ಯೋಗ್ಯತೆಗಳಿಲ್ಲ ದಲಿತ ಸಂಘಟನೆಗಳಿಗೆ. ಕ್ಲಾಸ್ 4ಗೆ ಹೋಗ್ಬಿಟ್ಟು ಅವ್ರ ಹತ್ರ ಕೈ ಹಚ್ಚೋದು. ಆಮೇಲೆ ಸರ್ ಅದ್ಯಾವ್ದು ಸಬ್ಸಿಡಿ ಸ್ಕೀಮ್ ಒಂದಿದೆ ಸರ್, ಅದ್ ಮಾಡ್ಕೊಡಿ ಸರ್ ಅಂತ ಕೆಲವು ಮುಖಂಡಗಳು ಪಾಪ ಅಮಾಯಕರು ಹಂಗೆ ಇದಾರೆ. ಅವ್ರಿಗೇನೋ ಆ ತರದ ಅವಕಾಶ ಸಿಕ್ಕಲ್ಲ. ದಲಿತ ಸಂಘಟನೆಗಳ ಬ್ರಾಂಡ್ ಮಾಡ್ಕೊಂಡಿರ್ತಕ್ಕಂಥ ದಲಿತ ಸಂಘಟನೆಗಳು ಕೆಲವು ಇದಾವೆ. ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥವು ಒಂದಲ್ಲ 100 ಶಾಖೆಗಳು ಮಾಡ್ಕೊಂಡ್ಬಿಟ್ಟಾರೆ, 100 ಬಣಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸರ್, ಮೊನ್ನೆ ಅಂದ್ರೆ ವಿಶ್ವವಿದ್ಯಾಲಯ ಇತ್ತು ಒಂದು ಏನು ಮೆಡಿಕಲ್ ಕಾಲೇಜ್ ನಲ್ಲಿ, ವಿದ್ಯಾರ್ಥಿಗಳಿಗೆ ಇದೇ ಸ್ಕೀಮ್ ಅಡಿಯಲ್ಲಿ ಬುಕ್ಗಳು ಬರಬೇಕಾಗಿದ್ವು. ಲೈಬ್ರರಿಯಲ್ಲಿ ಬುಕ್ಕೇ ಇಲ್ಲ ಸರ್ ಅವರಿಗೆ. ಎಲ್ಲ ಹೋಗಿ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಒಂದ್ ಕಡೆ ನಮ್ ಕರ್ನಾಟಕ ಏನಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ATM ಆಗ್ಬಿಟ್ಟಿದೆ. ಎಲ್ಲೇ ಚುನಾವಣೆ ನಡಿಬೇಕಾದ್ರೂ ಈ ATM ಸರ್ಕಾರ ಆ ಡ್ರಾ ಮಾಡಿ ದುಡ್ಡು ತಗೊಳಕ್ ಕೊಡ್ತಾರೆ.